ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಒಂದು ಊರಿನಲ್ಲಿ ಒಬ್ಬ ವೃದ್ಧನಿರುತ್ತಾನೆ. ಆತನಿಗೆ ಒಬ್ಬನೇ ಮಗ. ಆತ ತುಂಬಾ ಸೋಮಾರಿಯಾಗಿರುತ್ತಾನೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗದೆ ಬೇಜವಾಬ್ದಾರಿತನದಿಂದ ದಿನವನ್ನ ಕಳೆಯುತ್ತಾ ಇರುತ್ತಾನೆ. ಯೌವನ ಜಾರಿ ಜವಾಬ್ದಾರಿಯ ವಯಸ್ಸು ದಾಟಿದರೂ ದಿನನಿತ್ಯ ಊರು ಸುತ್ತಿ ಸಮಯವನ್ನ ಕಳೆಯುವುದು ಬಿಟ್ಟರೆ ಮುಂದಿನ ಜೀವನದ ಬಗ್ಗೆ ಕಿಂಚಿತ್ತೂ ಯೋಚನೆ ಆತನಿಗೆ ಇರುವುದಿಲ್ಲ. ಆ ವೃದ್ಧನಿಗೆ ಆತನ ಮಗನದ್ದೇ ವ್ಯಥೆಯಾಗಿರುತ್ತದೆ. ಸುಮ್ಮನೆ ಕಾಲಹರಣ ಮಾಡಿ ನಾನು ಸಂಪಾದಿಸಿದ್ದನ್ನ ಖರ್ಚು ಮಾಡುವುದು ಹೊರತು ಮುಂದೆ ಏನು ಮಾಡುತ್ತಾನೆ, ಮುಂದಿನ ಆತನ ಜೀವನವೇನು ಎಂಬ ಚಿಂತೆಯಲ್ಲಿರುತ್ತಾನೆ. ಒಂದು ದಿನ ಆತ ತನ್ನ ಮಗನನ್ನ ಕರೆದು ಮನೆಯಲ್ಲಿರುವ ಗೋಡೆಯ ಗಡಿಯಾರವನ್ನ ಆತನ ಕೈಯಲ್ಲಿಡುತ್ತಾನೆ. ಗೋಡೆಯ ಗಡಿಯಾರವನ್ನ ಆತನ ಕೈಯಲ್ಲಿಟ್ಟು, ಇದನ್ನು ಹೊರಗಡೆ ಜನರಿರುವ ಪ್ರದೇಶಕ್ಕೆ ಹೋಗಿ ಇದರ ಬೆಲೆಯೆಷ್ಟು ಎಂದು ತಿಳಿದುಕೊಂಡು ಬಾ ಎಂದು ಹೇಳುತ್ತಾನೆ. ಒಲ್ಲದ ಮನಸ್ಸಿನಿಂದ ಆತ ಹೇಗೋ ಮಾರುಕಟ್ಟೆಗೆ ಅದನ್ನು ತೆಗೆದುಕೊಂಡು ಹೋಗುತ್ತಾನೆ. ಅಲ್ಲಿ ಎಲ್ಲರೂ ಸಹ ಒಂದೊಂದು ದರವನ್ನು ಹೇಳುತ್ತಾರೆ. ಯಾರೊಬ್ಬರೂ ಕೂಡ ಅದರ ಮೂಲ ಬೆಲೆಯನ್ನ ಹೇಳಲು ವಿಫಲರಾಗುತ್ತಾರೆ. ನಂತರ ಆತ ಮನೆಗೆ ಹಿಂತಿರುಗಿ ಆತ ತನ್ನ ತಂದೆಯಲ್ಲಿ ವಿಷಯವನ್ನ ಪ್ರಸ್ತಾಪಿಸುತ್ತಾನೆ. ಆಗ ಆತನ ತಂದೆ ಗಡಿಯಾರವನ್ನ ಮನೆಯಲ್ಲಿ ಇಡಲು ಹೇಳುತ್ತಾರೆ. ಮರುದಿನ ಪುನಃ ಮಗನನ್ನ ಕರೆದು ಆ ವೃದ್ಧ ಮಗನಿಗೆ ಇನ್ನೊಂದು ಕೆಲಸವನ್ನ ಹೇಳುತ್ತಾರೆ. ಅದೇ ಗಡಿಯಾರವನ್ನ ಮತ್ತೊಮ್ಮೆ ನೀಡಿ, ಈಗ ಈ ಗಡಿಯಾರದ ಒಳಗೆ ನಡೆಯುತ್ತಿರುವ ಸಮಯದ ಬೆಲೆಯನ್ನ ಕೇಳಿಕೊಂಡು ಬಾ ಎಂದು ಕಳಿಸುತ್ತಾರೆ. ಇದನ್ನ ಕೇಳಿದ ಆತ, ತಂದೆ ಯಾಕೆ ನನಗೆ ಈ ರೀತಿ ತೊಂದರೆ ನೀಡುತ್ತಿದ್ದಾರೆ ಎಂದು ದುಃಖಿತನಾಗಿ ಮತ್ತೆ ಜನರಿರುವ ಪ್ರದೇಶಕ್ಕೆ ಹೋಗುತ್ತಾನೆ. ತಂದೆ ಹೇಳಿದಂತೆ ಆತ ಜನರುಗಳ ಮುಂದೆ ಈ ಗಡಿಯಾರದ ಒಳಗೆ ನಡೆಯುತ್ತಿರುವ ಸಮಯದ ಬೆಲೆಯನ್ನ ಕೇಳುತ್ತಾನೆ. ಆಗ ಈತನ ಈ ಪ್ರಶ್ನೆಯನ್ನ ಕೇಳಿದ ಜನರು ಈತ ಮಾನಸಿಕವಾಗಿ ಅಸ್ವಸ್ಥನಾಗಿರಬಹುದೆಂದು ಅಂದುಕೊಳ್ಳುತ್ತಾರೆ. ನಿನ್ನೆಯ ದಿನ ಗಡಿಯಾರದ ಬೆಲೆಯನ್ನ ಕೇಳುತ್ತಿದ್ದವನು ಇಂದು ಗಡಿಯಾರದ ಒಳಗಿನ ಸಮಯವನ್ನ ಕೇಳುತ್ತಿದ್ದಾನಲ್ಲ ಎಂದು ಜನರು ಆತನನ್ನ ಬೈದು ವಾಪಸ್ಸು ಕಳಿಸುತ್ತಾರೆ. ಆಗ ಆ ಯುವಕ ತುಂಬಾ ಗೊಂದಲಕ್ಕೆ ಒಳಗಾಗುತ್ತಾನೆ. ಏಕೆ ಜನ ಹೀಗೆ ನಡೆದುಕೊಳ್ಳುತ್ತಿದ್ದಾರೆ, ಏಕೆ ನನಗೆ ಹೀಗೆ ಆಗುತ್ತಿದೆ ಎಂದು ಎದುರಿಗೆ ಕಣ್ಣಿಗೆ ಕಾಣಿಸುತ್ತಿರುವ ವೃದ್ಧನ ಅಂಗಡಿಯತ್ತ ಹೋಗುತ್ತಾನೆ. ಆತ ಯುವಕನ ಮನಸ್ಥಿತಿಯನ್ನ ಕಂಡು ಅರ್ಥೈಸಿಕೊಳ್ಳುತ್ತಾನೆ. ಹಾಗೆ ಕೊಂಚ ಕ್ಷಣ ಆಲೋಚಿಸಿ, ನೋಡು ಹುಡುಗ, ನೀನು ಸಮಯದ ಬೆಲೆಯನ್ನ ಕೇಳುತ್ತಿರುವೆಯಲ್ಲ, ಇದಕ್ಕೆ ಯಾವುದೇ ಬೆಲೆಯನ್ನ ಕಟ್ಟಲು ಸಾಧ್ಯವೇ ಇಲ್ಲ. ನೀನು ಕೋಟಿ ರೂಪಾಯಿಯನ್ನ ಕೊಟ್ಟರೂ ಸಹ ಕಳೆದುಕೊಂಡಂತಹ ಒಂದು ಕ್ಷಣವನ್ನು ಸಹ ವಾಪಸ್ಸು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಸಮಯವೆಂಬುದು ಒಂದು ಒಳ್ಳೆಯ ಮತ್ತು ಕೆಟ್ಟ ವಿಚಾರವನ್ನ ಒಳಗೊಂಡಿದೆ. ಕೆಟ್ಟ ವಿಷಯ ಏನೆಂದರೆ ಅದನ್ನ ನಾವು ಕಳೆದುಕೊಳ್ಳುವುದು. ಹಾಗೆ ಒಳ್ಳೆಯ ವಿಷಯ ಏನೆಂದರೆ ಆ ಸಮಯವನ್ನ ನಾವು ಒಳ್ಳೆಯ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳುವುದು. ಎಲ್ಲರ ಹತ್ತಿರ ಕೂಡ ಒಂದು ದಿನಕ್ಕೆ 24 ಗಂಟೆಗಳು ಸಮಯವಿರುತ್ತದೆ. ಶ್ರೀಮಂತರ ಬಳಿಯೂ ಕೂಡ ಹಾಗೂ ಬಡವರ ಬಳಿಯೂ ಕೂಡ ಅಷ್ಟೇ ಸಮಯವಿರುತ್ತದೆ. ನಮ್ಮಲ್ಲಿ ಹೊಂದಿರುವ ಈ ಅಮೂಲ್ಯ ರತ್ನವನ್ನ ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆ ವೃದ್ಧರ ಮಾತು ಕೇಳಿ ಆ ಯುವಕನ ಮನಸ್ಸು ಅರಳುತ್ತದೆ. ಯಾವುದೋ ಬದಲಾವಣೆಯ ಗಾಳಿ ಆತನ ಮನಸ್ಸಿನೊಳಗೆ ಇಳಿಯುತ್ತದೆ. ಆತ ತಡ ಮಾಡದೆ ತನ್ನ ಮನೆಗೆ ತೆರಳಿ ತಂದೆಯಲ್ಲಿ ಎಲ್ಲ ವಿಚಾರವನ್ನ ಮನದಟ್ಟು ಮಾಡುತ್ತಾನೆ. ಆ ದಿನದಿಂದ ಆ ಯುವಕನ ಜೀವನ ಬದಲಾಗುತ್ತದೆ. ಅವನು ಒಂದೊಳ್ಳೆ ವ್ಯಕ್ತಿಯಾಗಿ ತನ್ನ ಜೀವನವನ್ನ ಸಾಗಿಸುತ್ತಾನೆ. ಈ ಕಥೆಯ ತಾತ್ಪರ್ಯವಿಷ್ಟೇ, ಸಮಯ ಎಲ್ಲರಿಗೂ ಉಚಿತವಾಗಿರುತ್ತದೆ. ಅದು ಬೆಲೆ ರಹಿತವಾದದ್ದು. ಅದನ್ನು ಖರೀದಿಸಲು ಸಾಧ್ಯವಿಲ್ಲ. ಆದರೆ ಅದನ್ನ ನಾವು ಸೂಕ್ತವಾಗಿ ಬಳಕೆ ಮಾಡಬಹುದು. ನಾವು ಅದನ್ನ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅದನ್ನ ನಾವು ಖರ್ಚು ಮಾಡಬಹುದು. ಒಮ್ಮೆ ನಷ್ಟಪಡಿಸಿದರೆ ಅದನ್ನು ಮರಳಿ ಪಡೆಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಸಮಯವನ್ನ ಒಳ್ಳೆಯ ವಿಚಾರಗಳಿಗೆ, ಒಳ್ಳೆಯ ಕೆಲಸಗಳಿಗೆ ಸದುಪಯೋಗಪಡಿಸಿಕೊಳ್ಳಿ.